ಏನೇ ಶಾಂತ ಹೊರಗೆ ಆರಾಮ್ ಕುಂತು ಬಿಟ್ಟಿಯಲ್ಲ. ಅಡಿಗೆ ಮಾಡಿ ಇಲ್ಲ ಇವತ್ತು. ನಡಿ ನನಗೆ ಹಸುವಾಯ್ತ ಉಣ್ಣಕ್ ನಡಿ. ಇನ್ನು ಮನೆಗೆ ಬಂದಿಲ್ಲ ಅಷ್ಟು ಚೀರಾಡತ್ತೀರಿ. ಏನ್ ಗನಂದಾರಿ ಕೆಲಸ ಮಾಡಿ ಬಂದ್ರಿ ನಿಮ್ಗೆ ಹಸುವಾಗಕ್ಕ? ಅಲ್ಲಿ ಉದ್ರಿ ತಿರ್ಗಾಡಿ ಬರಕ್ ಹೋಗಿರಿ. ಶಾಂತ ಇರ್ಲಿ ಶಾಂತವಾಗಿರ್ಬೇಕು ನೀನು. ಹಾಯಾಗಿ ಕುಳಿತಿರು ನೀನು ರಾಣಿಯಾಗಿ ಮಹಾರಾಣಿಯಾಗಿ. ಇವಕ್ಕೇನ್ ಕಮ್ಮಿ ಇಲ್ಲ. ಬರಿ ಮನೆಗ್ ಬರಿ. ಏನ್ ಸಣ್ಣ ಹುಡುಗ ಆಡ್ದಂಗ ಆಡಾಡ್ತೀರಿ. ಅಲ್ಲೇ ಶಾಂತ ನಿನ್ ನೋಡಾಡ್ಲಾರ್ದ ನಾ ಯಾರು ನೋಡಾಡ್ಲಿ? ಇತ್ತೀಚೆಗೆ ನನಗೆ ನೀನ್ ನೋಡಿದ ತಕ್ಷಣ ಆಡಾಡಂಗ ಆಗ್ತದ. ಏನ್ ನಿನ್ ಮೇಲೆ ಪ್ರೀತಿ ಹೆಚ್ಚಿಯಾಗ್ಯದು ಏನ್ ನನಗೆ ಹುಚ್ಚಿಡ್ದದ ಒಂದು ಗೊತ್ತಾಗ್ತಿಲ್ಲ ನೋಡು. ನಿಮ್ಗೆ ಹೋಗಿ ನನ್ನ ಪ್ರೀತಿ ಹೆಚ್ಚಾಗಿರ್ತದ, ನಿಮ್ಗೆ ಹುಚ್ಚ ಹಿಡ್ದಿರ್ತದ. ಬರಿ ಬರಿ ಊಟಕ್ಕೆ ಹಾಕೊಡ್ತೀನಿ. ಆಯ್ತು ನಡಿ, ಏನಕ್ಕಾಗ್ಲಕ್ ನನಗ. ನಡಿ ಊಟಕ್ಕೆ ನಡಿ. ಏನ್ ಮಾಡಿ ಊಟಕ್ಕ? ಏನ್ ಮಾಡ್ಬೇಕು ಊಟಕ್ಕ? ಬಡವ್ರ ಬಿರಿಯಾನಿ ಮಾಡೀನಿ. ಬಡವರಿ ಬಿರಿಯಾನಿ? ಓಹೋ, ಚಿತ್ರಾನ್ನ ಮಾಡಿದಿ? ನೀ ಅವಾಗ ಹೇಳ್ಬೇಕಿಲ್ಲ ನಾನು ಫೋನ್ ಹಚ್ಚಿ. ನಾ ದೋಸ್ತ ಜೊತೆ ಕುಂತಿದ್ದೆವು, ಪಾರ್ಟಿ ಮಾಡಮು ಚಿಕನ್ ಮಾಡ್ಸಮ್ ಅಂತ ಹೇಳಿದ್ವು. ಇಲ್ಲಪ್ಪ ನಮ್ಮ ಮನೆ ಚಲೋ ಅಡಿಗೆ ಮಾಡ್ತಾರ, ನಾ ಅಲ್ಲೇ ಹೋಗಿ ಉಣ್ತಂತ ಬಂದಿನಿ. ಅವಾಗ ಯಾರು ಅಲ್ಲೇ ಉಂಡು ಬರ್ತಿದ್ದೇನ. ಓ ಚಿಕನ್ ಪಾರ್ಟಿ ಅಂದಾಗ ನೆನಪಾಯ್ತು ನೋಡ್ರಿ. ನಿನ್ನೆ ನಮ್ಮ ತಮ್ಮ ಫೋನ್ ಹಚ್ಚಿದ್ನ. ನನ್ನ ಹೆಂಡತಿ ಭಾಳ ಅನ್ಸಕತ್ತಾಳ ನೋಡಕ್ಕ ನಿಮ್ಮನ್ನ. ನೀನು ಮಾವ ಬರೀ ನಮ್ಮ ಮನೆಗೆ. ನನ್ನ ಹೆಂಡತಿ ಚಿಕನ್ ಸಾರು ಬಾರಿ ಮಾಡ್ತಾಳ. ಒಂದ್ 2 ಕೆಜಿ ಚಿಕನ್ ತರ್ತೀನಿ, ನೀನು ಮಾಮ ಬರೀ ಎಲ್ಲರೂ ಕುಂತು ಊಟ ಮಾಡಿ ಹೋಗಂಬ್ರಿ ಅಂತ ಹೇಳೇನ. ಬರೀ ಹೋಗೋಣ ಊಟ ಮಾಡಾಕ. ಎಂತ ಮಾತಾಡ ಶಾಂತ, ನನಗೆ ಇಲ್ಲೇ ಹೊಡೆ ತುಂಬಾಗಾಯ್ತು ನೋಡು. ನಾನು ನಿಮ್ಮ ತಮ್ಮ ಭೇಟಾಗಿ ಭಾಳ ದಿನಗಳಾಯ್ತು. ನಡಿ, ನಮಗೂ ಅನುಕೂಲ ಆಗ್ತದ, ನಿಮಗೂ ಅನುಕೂಲ ಆಗ್ತದ. ನಡಿ ಜಲ್ದಿ ಹೋಗೋಣ ನಡಿ. ಏನ್ ಅನುಕೂಲ ಆಗುತ್ತಾ? ಅಲ್ಲಿ ಹೋಗಿ ಹುಚ್ಚು ಚಾಪಾರ್ ಮಾಡೋದಂದ್ರೆ ಏನಿಲ್ಲ ನೋಡ್ರಿ. ಅಲ್ಲಿ ಸರಾಯಿ ಕುಡ್ದೆ, ಅದು ಕುಡ್ದೆ, ಇದು ಕುಡ್ದೆ ಅಂತಂದ್ರೆ ಏನಿಲ್ಲ. ಅಲ್ಲಿ ಹೋದ್ವೆ ಉಂಡ್ವೆ ಬಂದ್ವಿ ಅಷ್ಟೇ. ಅಲ್ಲೇ ಶಾಂತ, ಅಲ್ಲಿ ಊಟ ಮಾಡಕ ಚಿಕನ್ ಇರ್ತದ. ಎಣ್ಣೆ ಇಲ್ಲ ಅಂದ್ರೆ ಗಂಟದ ಹೆಂಗೆ ಹೇಳ್ತಿದ್ಯಾ? ನಾನೇನು ದೊಡ್ಡ ತರಲ್ಲ, ಸಣ್ಣದೇ ತರ್ತೀನಿ. ಸ್ವಲ್ಪ ಒಂದು ಗ್ಲಾಸ್ನ ಹಾಕೊಂಡ್ಬಿಡ್ತೀನಿ. ನೀ ತುಂಡು ಕೊಟ್ಬಿಡು, ನಾ ಉಂಡ್ಬಿಡ್ತೀನಿ ಹಂಗೆ. ನೋಡ್ರಿ, ನಾ ಇಲ್ಲೇ ಹೇಳತ್ತೀನಿ. ಅಲ್ಲೋಗಿ ನಮ್ಮ ತಮ್ಮನ್ ಕೂಡ ತರ್ಸ್ಕೊಂಡೆ. ನೀವೇ ತಗೊಂಬಂದ್ ಕುಡಿದ್ರಿ ಅಂದ್ರೆ ಸರಿ ಇರಲ್ಲ ನೋಡ್ರಿ. ಅಲ್ಲೋಗಿ ಜನದಾಗ ಮಾನ ಮರಿ ತೆಕ್ಕಕ್ ಹೋಗ್ಬೇಡ್ರಿ. ರಾಕ್ಷಸಿ ಇದ್ದಂಗಿದೆಯಲ್ಲೇ, ಅದೇನಂತಾರಲ್ಲ, ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು, ಗುಂಡು ಇದ್ದರೆ ತುಂಡು ನಾಲ್ಗೆ ಗತ್ತೋದು, ಕೂಗು ಕೋಳಿಗೆ ಖಾರ ಮಸಾಲ ಮಸ್ತ್ ಮಸಾಲ. ಗಂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅಲ್ಲಿ ಚಿಕನ್ ಅದ, ಗಂಡ ಯಾವಾಗ ನನ್ನ ಕುಡ್ತೇನೆ, ಕೊಡ್ಲಿ ಬಿಡು, ಯಾರು ಕೂಡ ತರ್ಸ್ಕೊಡಮಂತಿಲ್ಲ. ನಾನೇ ತರ್ಸಂದ್ರು ಬೇಡ ಅನ್ನತ್ತಿದಿ. ನೀನ್ ಬುದ್ಧಿನೇ ಇಲ್ಲ. ನಿಮ್ ಮಾತೆಲ್ಲ ಕೇಳಕ್ಕಾಗಲ್ಲ. ನಡ್ರಿ ಹೋಗೋಣ. ಆಯ್ತಾಯ್ತು. ನಿಮ್ ತಮ್ಮಂದೂರೇ 3-4 ಕಿಲೋಮೀಟರ್ ಅದ. ಇಲ್ಲೇ ಬಸ್ ಫ್ರೀ ಇರ್ತಾವ, ನೀವು ಹೋಗ್ಬಿಡು. ನಾನು ನಮ್ಮ ದೋಸ್ತನ ಕರ್ಕೊಂಡ್ ಬರ್ತೀನಿ. ನಿಮ್ ದೋಸ್ತನ್ ಕರ್ಕೊಂಡ್ ಬರಂಗಿದ್ರೆ ಕರ್ಕೊಂಡ್ ಬರ್ರಿ. ದಾರ್ಯಾಗ ಬರತ್ತೆ ಏನನ್ ಮಾಡಿದ್ರಂದ್ರ ಕೋಳಿಗೆ ಹಚ್ಚ ಮಸಾಲೆ ನಿಮ್ಗೆ ಹಚ್ಚುತ್ತೆ ನೋಡ್ರಿ. ಏ ಶಾರದಾ, ಅಕ್ಕ ಬಂದ್ರ ಬಾ. ಅವ್ರಿಗೆ ಕೈ ಕಾಲು ಮುಖ ತಗೋಕ್ ನೀರ್ ಕೊಡು, ತಗೊಂಡ್ ಒಳಗ್ ಬರ್ತಾರ. ಇರ್ಲಿ ಬಿಡು ತಮ್ಮ, ಅದೇನ್ ಬಾಳ ದೂರ ಅದ. ಇಲ್ಲೇ 2-3 ಕಿಲೋಮೀಟರ್ ಅದಲ್ಲ, ಅದಕ್ಕೆ ಕೈ ಕಾಲು ಮಾರಿ ತಕೋದು. ಇರ್ಲಿ ಬಿಡು. ನೀ ಆರಾಮಿದೆಯಲ್ಲ? ನಾ ಆರಾಮಿದ್ದೆ ನೋಡಮ್ಮ. ಬಾವ, ನೀವ್ ಆರಾಮಿದ್ರಿ? ಬರ್ರಿ ಬಾವ, ಇಲ್ಲಿ ಕೂಡು ಬರ್ರಿ. ಏನ ತಮ್ಮ, ನಾನ್ ನಿನಗ ಆರಾಮಿದ್ದೆ ಅಂತ ಕೇಳಿದ್ರೆ ನೀನ್ ನಿಮ್ ಭಾವನ್ ಕೇಳ್ತಿದಿ. ನನ್ ಮೇಲೆ ಪ್ರೀತಿ ಎಲ್ಲ ಕಮ್ಮಿ ಆಗ್ಯದ ಬಿಡಪ್ಪ ನಿನಗ. ಏ ಶಾಂತ, ನಂದು ನನ್ನ ಹಳೆಂದು ಬೇರೆ ಸಂಬಂಧ ಅದ. ನಾವಿಬ್ಬರು ಕಲ್ತಂದ್ರೆ ನಮ್ಮ ಪ್ರಪಂಚನೇ ಬೇಕಾಗಿಲ್ಲ, ಸ್ವರ್ಗದಾಗ ಇರ್ತೀವಿ. ಹಂಗಾಗಿ ನನ್ನ ಮೇಲೆ ಪ್ರೀತಿ ಹೆಚ್ಚಾಯ್ತು ನಮ್ಮ ಮನೆಯಾಗ. ಜಗತ್ನಾಗ ಇರ್ಲಾರ್ದ ಹಳೆ ಮಾವ ನೀವು. ಏ ಶಾರದಾ, ಒಳಗೆ ಏನ್ ಮಾಡತ್ತಿದ್ದಲ್ಲ? ಇಲ್ಲಿ ಅಕ್ಕ ಬಾವ ಬಂದಾರ. ಟೈಮ್ ಬೇರೆ 2 ಗಂಟೆ ಮೇಲೆ ಆಗ್ಯದ. ನನಗೂ ಹಸುವಾಗದ, ಅವ್ರಿಗೂ ಹಸುವಾಗಿರ್ತದ. ಬಾ ಊಟಕ್ಕೆ ಹಚ್ಚು ಬಾ. ಅಲ್ಲ ಒಳ್ಳೆಯ, ನಮ್ಮ ದೋಸ್ತಿಗ ಎಣ್ಣೆ ತಗೊಂಬ ಅಂತ ಹೇಳಿನಿ, ಅವ ಇನ್ನೂ ಬಂದಿಲ್ಲ ನೋಡು. ಏ ಬಾವ, ಸುಮ್ಮನೆ ಇರ್ರಿ, ನಾನೇ ತರಿಸಿಟ್ಟಿನಿ, ಕುಡಿಯನಂತ ಸುಮ್ಮಿರ್ರಿ. ಮತ್ತೆ ಇಲ್ಲಾಂದ್ರೆ ಅಕ್ಕ ರಂಪಾಟ ಮಾಡ್ಬಿಡ್ತಾಳ. ಯಾರೋ ನಿಮ್ ದೋಸ್ತರು ಬರ್ತಾರಂದ್ರಲ್ಲ, ಬರ್ಲಿಲ್ಲೇನ? ಏನ್ರಿ ನೀವು ನಿಮ್ಮ ಅಕ್ಕರ್ನ ಚಾಪೆ ಮೇಲೆ ಕೂರಿಸಿ ನಮ್ಮ ಅಣ್ಣವ್ರನ್ನ ನೆಲದ ಮೇಲೆ ಕೂರಿಸಿರಲ್ಲ, ಅವ್ರಿಗೂ ಚಾಪೆ ಹಾಕ್ಬಾರ್ದೇನ? ಇಲ್ಲಿ ಬಿಡಮ್ಮ, ಮೊದ್ಲೇ ಅಲ್ಲಿ ಕೊಡು ಅಂತ ಹೇಳಿದ್ನ. ನಾಳೆ ಅಲ್ಲಿ ಕುಂತ್ರ ಅನಾನುಕೂಲ ಆಗ್ತದ, ಇಲ್ಲಿ ಕುಂತ್ರ ಅನುಕೂಲ ಅಂತ ತಿಳ್ಕೊಂತೀನಮ್ಮ. ಇಲ್ಲಿ ಬಿಡಮ್ಮ, ಅದೇನ್ ತಲೆ ಇಟ್ಟು ಹೋಗ್ಬೇಡ್ರಿ. ಊಟ ಮಾಡ್ರಿ. ಏನ್ ಬಾವ, ನಾವು ಎಲ್ಲರೂ ಕಲ್ತು 3-4 ವರ್ಷ ಆಯ್ತು. ಹಿಂಗ್ ಚಂದ ಕುಂತು ಸರಾಗಿರ ಕುಡ್ಕೊಂತ ಊಟ ಮಾಡ್ಕೊಂತಿದ್ರ ಏಟ್ ಚಂದ ಇರ್ತದ. ನಾ ಏಟ್ ಕರೆದ್ರು ನೀವು ಬರಲ್ಲ ನಮ್ಮ ಮನೆಗೆ. ಏನ ತಮ್ಮ, ನಿಮ್ಮ ಮಾವಗ ಬುದ್ಧಿ ಹೇಳದ್ಬಿಟ್ಟು ನೀನು ಅವ್ರ ಜೊತೆ ಕುಡ್ಕೊಂಡ್ ಕುಂತಿದ್ದಲ್ಲ, ನಿಮ್ಮಿಬ್ರಿಗೆ ಮಾನ ಮರ್ಯಾದೆ ಐತಿ ಇಲ್ಲ? ಎಂತ ರುಚಿ ಅದ ಚಿಕನು. ನಾ ದೊಡ್ಡ ಹೋಟೆಲ್ದಾಗ ಊಟ ಮಾಡಿಕರೆ ಇಂಥ ಬರೀ ರುಚಿನ ಊಟನೇ ಮಾಡಿಲ್ಲಮ್ಮ ನಾನು. ನನ್ನ ಹೆಂಡ್ತಿನೂ ಮಾಡ್ತಾಳ. ಆ ಚಿಕನ್ ಮಾಡಿರ ಟೊಮೆಟೊ ಸಾರು ಆಗಿರ್ತದಮ್ಮ, ಚಲೋ ಮಾಡಿದಮ್ಮ ತಂಗಿ. ನಿಶ್ಚಿದಾಗ ಏನೇನ ಮಾತಾಡಿ ನನ್ ಕೂಡ ಬೈಸಕ್ ಹೋಗ್ಬೇಡ್ರಿ. ಜಲ್ದಿ ಊಟ ಮಾಡಿ ಎದ್ದೇಳ್ರಿ.